ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನು ಸ್ಪೆಷಲ್ ಅಂತ ಅಂದರೆ, ಇವತ್ತು ನಮ್ಮ ಕಾಲೇಜಲ್ಲಿ ಟೆಕ್ನಿಕ್ಸ್ ಡೇ ಇದೆ. ಇದು ಡೇ 1, 3 ದಿನ ಇರುತ್ತೆ. ಸೊ 3 ದಿನ ಏನೇನಾಗುತ್ತೆ ಅಂತ ತೋರಿಸ್ತೀನಿ. ಇಷ್ಟು ದಿನ ಕಾಲೇಜ್ಗೆ ಹೋಗ್ತಾ ಇದ್ದೆ, ಆಮೇಲೆ ಡೈಲಿ ಬ್ಲಾಗ್ ಮಾಡೋಕ್ಕಾಗ್ತಾ ಇರಲಿಲ್ಲ. ನೀನು 1 ನಿಮಿಷ ಸುಮ್ಮನಿರೋ, ನಾನು ಮಾತಾಡೋ ತನಕ. ಡೈಲಿ ಕಾಲೇಜ್ಗೆ ಹೋಗ್ತಾ ಇದ್ನಲ್ಲ, ಆಮೇಲೆ ಕ್ಯಾಮ್ರಾ ಚೆನ್ನಾಗಿಲ್ವಾ, ನನ್ನ ಮುಖ ಚೆನ್ನಾಗಿಲ್ವಾ ನಾನು ಹೇಳ್ತಾ ಇದ್ದೆ ಅಲ್ಲ, ಇವತ್ತು ಟೆಕ್ನಿಕ್ಸ್ ಡೇ ಇದೆ. ಇವತ್ತು ಫಸ್ಟ್ ಡೇ, 3 ಡೇಸ್ ಇರುತ್ತೆ. ಸೊ ಅದನ್ನು ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ತೀನಿ. ನೆಕ್ಸ್ಟು ಅಂದರೆ ನಾಳೆ ನಮ್ಮದು ಡ್ಯಾನ್ಸ್ ಪರ್ಫಾಮೆನ್ಸ್ ಇದೆ. ಅದಾಗುತ್ತಾ ಇಲ್ವೋ ಗೊತ್ತಿಲ್ಲ ತೆಗಿಯೋಕ್ಕೆ. ಆ್ಯಂಡ್ ಇಷ್ಟು ದಿನ ಏನಕ್ಕೆ ಡೈಲಿ ಬ್ಲಾಗ್ಸ್ ಮಾಡೋಕ್ಕಾಗ್ತಾಯಿಲ್ಲ ಅಂದರೆ, ನಾನು ಕಾಲೇಜ್ಗೆ ಹೋಗ್ತಾ ಇದ್ದೆ, ಆಮೇಲೆ ಮನೆಗೆ ಬರೋದೇ ಲೇಟ್ ಆಗ್ತಿತ್ತು. ರೆಕಾರ್ಡ್ ಬರೆಯೋದು, ಓದೋದು ಅದೆಲ್ಲ ಇರ್ತಿತ್ತು ಸ್ವಲ್ಪ. ಅದಕ್ಕೆ ಡೈಲಿ ಬ್ಲಾಗ್ ಮಾಡೋಕ್ಕಾಗ್ತಾಯಿರಲಿಲ್ಲ. ಆಮೇಲೆ ಏನೂ ಕಂಟೆಂಟ್ ಕೂಡ ಇರಲಿಲ್ಲ ಮಾಡೋದಕ್ಕೆ. ಎಲ್ಲಾದರೂ ಆಚೆ ಹೋದರೆ ಮಾತ್ರ ಮಾಡ್ತಾಯಿದ್ವಿ. ಆಮೇಲೆ ಮನೆಯಲ್ಲೂ ಏನೂ ಮಾಡೋಕ್ಕಾಗ್ತಿಲ್ಲ, ಯಾಕಂದರೆ ನಮ್ಮ ಅಜ್ಜಿಗೆ ಮಂಡಿ ಆಪ್ರೇಷನ್ ಆಗಿತ್ತಲ್ಲ, ಅವ್ರಿಗೆ ಆ ಮನೇಲಿದ್ದಾರೆ. ಸೊ ಅಮ್ಮ ಅವ್ರನ್ನ ನೋಡ್ಕೋತಾ ಇದ್ದಾರಲ್ಲ, ನಮ್ಮಮ್ಮ ನಮ್ಮ ಅಜ್ಜಿನ ನೋಡ್ಕೋಬೇಕಲ್ಲ, ಸ್ವಲ್ಪ ಕೆಲಸ ಜಾಸ್ತಿ. ಅದಕ್ಕೆ ಡೈಲಿ ಬ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ. ಇವಾಗ ಫೋಟೋ ತೊಗೊಳ್ಳೋಣ ಅಂತ ನೀತಿ ಅವರು ಕರೆದಿದ್ದಾರೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಾನು ಮತ್ತು ಲವಿತಾ, ಇನ್ನೂ ಯಾರೂ ಗರ್ಲ್ಸ್ ಬಂದಿಲ್ಲ, ಬರಬೇಕು. ಇಲ್ಲ, ಲೈಟ್ ಪ್ರಾಬ್ಲಮ್ಮು. ಇವಾಗ ಒಳಗೆ ಬಂದು ಕೂತಿದ್ದೀವಿ. ಸ್ಟಾರ್ಟ್ ಇನ್ನೂ ಆಗಿಲ್ಲ, ಇನ್ನೂ ಸುಮಾರು ಜನ ಬಂದಿಲ್ಲ. ಫೋಟೋ ತೆಗಿತಾ ಇದ್ದಾರೆ. ಏನು ಹಿಂಗಿದೆ, ಇನ್ನೂ ಸ್ಟಾರ್ಟ್ ಆದಮೇಲೆ ತೋರಿಸ್ತೀವಿ. ನಿಮಿಷಕ್ಕಿಂತ ಜಾಸ್ತಿ ತಗೊಳ್ಳಲ್ಲ. ವಿಡಿಯೋ ನೋಡ್ತಾ ಇರಬೇಕಾದ್ರೆ ತುಂಬ ಏನೆಲ್ಲ ಶೇರ್ ಮಾಡಬೇಕು ಅಂತ ಅನಿಸ್ತು. ಬಟ್ ನೀವು ಬಂದು ನೀವು ಕೊಡ್ತಿರೋ ಪ್ರೀತಿ ನೋಡಿದ್ರೆ ಇದಕ್ಕಿಂತ ದೊಡ್ಡದು ಏನಿಲ್ಲ ಅಂತ ಅನಿಸ್ತು. ಥ್ಯಾಂಕ್ ಯು ಸೊ ಮಚ್. 5 ವರ್ಷ ಹಿಂದೆ ಈ ಡ್ರೀಮ್ನ ನೋಡಿದ್ದೆ. ಆ್ಯಂಡ್ ನಾವು ಆ್ಯಪ್ ಲಾಂಚ್ ಮಾಡಿದ 1 ತಿಂಗಳ ಹತ್ರಗೆ ಅರೌಂಡ್ 1 lakh ಡೌನ್ಲೋಡ್ಸ್ ಆ್ಯಂಡ್ ಎಲ್ಲ ನಿಮ್ಮಿಂದ. ಥ್ಯಾಂಕ್ ಯು ಸೊ ಮಚ್. ನಾನು ಎಲ್ಲ ವಿಷಯದಲ್ಲಿ ಲಾಸ್ಟ್ ಮೋಟಿವೇಶನ್ ಸೈಡ್ಗೆ ಹೋಗ್ತೀನಿ ಅಂತ ನಿಮ್ಗೆ ಗಮ್ಮತ್ತಾಗಲ್ಲ. ಬಟ್ ಗಮ್ಮತ್ನ ಕೊಡ್ಲಿಕ್ಕೆ ಶುಭಾಶಯ ಅಂತ ಹೇಳ್ತಾರೆ. ಗೈಸ್, ಇವಾಗ ಮನೆಗೆ ಬಂದೆ. ನಾನು ಆಗಲೇ ಹೇಳೋದು ಮರ್ತ್ಬಿಟ್ಟಿದ್ದೆ. ನಮಗೆ ಗೆಸ್ಟಾಗಿ ಶ್ರವಣ್ ಬ್ರೋ ಮತ್ತು ಸುಭಾಷ್ ಇಬ್ಬರು ಇದ್ದು ನಾವು ಅವ್ರನ್ನ ನೋಡ್ತಾ ಬಂದಿದ್ದೀವಲ್ಲ. ಸೊ ಚೆನ್ನಾಗಿತ್ತು. ನಾನು ಆಗಲೇ ಹೇಳೋದು ಮರ್ತ್ಬಿಟ್ಟೆ, ಯಾಕಂದರೆ ನಾವು ಹೋಗ್ತಿದ್ದಂಗೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ರು. ನಾವು ಹೋಗಿದ್ದೆ ಲೇಟು, ಅಲ್ಲಿ ಹೇಳೋದು ಮರ್ತೋಯ್ತು. ಸೊ ಅಲ್ಲಿ ಅದು ವೀಡಿಯೋಸ್ ಎಲ್ಲ ತೊಗೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ಇವತ್ತು ಡೇ 1 ಆಯಿತು.
ಮನೆಗೆ ಬಂದಿದ್ದೆ 11 ಗಂಟೆ ಆಯಿತು. ಆಮೇಲೆ ಇನ್ನೊಬ್ಬರು ಮೈತ್ರಿ ಅಯ್ಯರ್ ಬಂದಿದ್ದರು, ಅವ್ರದ್ದು ಕಾನ್ಸರ್ಟ್ ಇತ್ತು, ಅಲ್ಲಿ ಡ್ಯಾನ್ಸ್ ಎಲ್ಲ ಮಾಡಿ ಎಲ್ಲ ಮಾಡಾಯಿತು. ಸೊ ಇವತ್ತು ಡೇ 1 ಆಗಿತ್ತು. ನೆಕ್ಸ್ಟು ಡೇ 2ಅಲ್ಲಿ ಏನಪ್ಪ ಅಂತಂದರೆ ನಮ್ಮದು ಡ್ಯಾನ್ಸ್ ಪರ್ಫಾಮೆನ್ಸ್ ಇದೆ. ನೋಡೋಣ, ಯಾರ ಕೈಲಾದರೂ ಡ್ಯಾನ್ಸ್ದು ವೀಡಿಯೋ ಮಾಡ್ಸೋಕ್ಕೆ ಟ್ರೈ ಮಾಡಬೇಕು, ನೋಡ್ತೀವಿ. ನಾಳೆ ಹೇಗೆ ಏನು ಅಂತ ನಾಳೆ ತೋರಿಸ್ತೀನಿ. ಆಮೇಲೆ ಡೇ 3ಅಲ್ಲಿ ಎತ್ನಿಕ್ ಡೇ ಇದೆ ಮತ್ತು ಡಿ ಜೆ ನೈಟ್ ಇದೆ. ನಾಳೆನೂ ಇರುತ್ತೆ, ಅಂದರೆ ಇವತ್ತು ಸೇಮ್ ಡಿ ಜೆ ನೈಟ್ ಥರನೇ ಇತ್ತು, ಬಟ್ ಲಾಸ್ಟ್ ಡೇ ಮೇಯ್ನ್ ಡಿ ಜೆ ನೈಟ್ ಇರುತ್ತೆ. ಸೊ ನಾಳೆ ಹೆಂಗೆ ಏನು ನಮ್ಮ ಡ್ಯಾನ್ಸ್ ಪರ್ಫಾಮೆನ್ಸ್ ಏನು ಅದೆಲ್ಲ ಯಾರ ಕೈಲಾದರೂ ವೀಡಿಯೋ ಮಾಡ್ಸೋಕ್ಕೆ ಟ್ರೈ ಮಾಡ್ತೀವಿ. ಓಕೆ ಗೈಸ್, ಇವತ್ತು ಡೇ 2 ವ್ಲಾಗ್, ನಮ್ಮದು ಪರ್ಫಾಮೆನ್ಸ್ ಇವತ್ತು. ಸೊ ನಂದು ಔಟ್ಫಿಟ್ ಎಲ್ಲ ತೋರಿಸ್ತೀನಿ. ಬ್ಲ್ಯಾಕ್ ಟೀ ಶರ್ಟ್ ಮತ್ತು ಬ್ಲೂ ಜೀನ್ಸ್ ಹಾಕಿರೋದು. ಸೊ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ನಮ್ಮ ಕ್ಲಾಸ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಎಲ್ಲ ಮಾಡ್ತಾ ಇರೋದು ಸೇರಿ ಡ್ಯಾನ್ಸು. ಯಾರ ಕೈಲಾದರೂ ಮೊಬೈಲ್ ಕೊಟ್ಟು ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ನಮ್ದಿರೋದು 6:45ಗೆ. ಸೊ ನಾನಿವಾಗ 4:22ಗೆ ಬಂದಿದ್ದೀನಿ. ಒಂದು ಸತಿ ರಿಹರ್ಸಲ್ ಮಾಡ್ಕೊಳ್ಳೋಣ ಅಂತ, ಸ್ಟೆಪ್ಸ್ ಎಲ್ಲ ಮರಿಬಾರ್ದಲ್ಲ. ಸೊ ಅದಕ್ಕೆ ಬಂದಿದ್ದೀವಿ. ಇವಾಗ ಒಂದು ಸತಿ ರಿಹರ್ಸಲ್ ಮಾಡಿಬಿಟ್ರೆ ಒಂದು ನೆಮ್ಮದಿ. ಸೊ ರಿಹರ್ಸಲ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಈಗ ಫೋನ್ ಮಾಡಿಬಿಟ್ಟು ಕೇಳಬೇಕು ನನ್ನ ಫ್ರೆಂಡ್ಸ್ ಎಲ್ಲ ಎಲ್ಲಿದ್ದಾರೆ ಅಂತ. ಈಗ ಫೋನ್ ಮಾಡಿಬಿಟ್ಟು ಅಲ್ಲಿ ಹೋಗ್ತೀನಿ. ಇವಾಗ ಒಳಗೆ ಹೋಗ್ತಾಯಿದ್ದೀವಿ. ಅನ್ಫಾರ್ಚುನೇಟ್ಲಿ ನಾನು ಪ್ರಾಕ್ಟೀಸ್ ಮಿಸ್ ಮಾಡಿಕೊಂಡೆ, ಮತ್ತು ಇನ್ನೊಂದು ಸತಿ ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಸಚ್ ಬಿಗ್ ಕ್ಯಾಂಪಸ್, ಸೌತ್ ಕ್ಯಾಂಪಸ್. ಹಾಂ, ಹಾಯ್, ಸೇ ಹಾಯ್. ಹಾಯ್. ಡ್ಯಾನ್ಸ್ ಪ್ರಾಕ್ಟೀಸ್ ಆಯಿತು. ಇವಾಗ ಆಲ್ರೆಡಿ ಫುಲ್ ಸ್ವೆಟ್ ಆಗೋಗಿದ್ದೀನಿ ನಾನು. ಇವಾಗ ಡ್ಯಾನ್ಸ್ ಪ್ರಾಕ್ಟೀಸ್ ಆಯಿತು. ಫುಲ್ ಈಗಲೇ ಶೆಕೆ ಏನ ನಾನು ಹಾಕ್ಕೊಡೋದೆಲ್ಲ ರೆಕಾರ್ಡ್ ಮಾಡಬೇಡ, ಹಾಕ್ಕೊಂಡಾದ್ಮೇಲೆ ನಾನು ಸ್ಲೇ ಮಾಡ್ತೀನಿ, ಅದನ್ನು ಕಟ್ ಮಾಡ್ತೀನಿ ಬಿಡು. ನೈಸ್. ಸಿ ನಮ್ದೆಲ್ಲ which bag is this? This is Gucci bag which is 40 crores. 40 crores. Please in the vlog. What's in my bag? What's in my bag ಅಂತ ಮಾಡಿದಾಳೆ. ನಂದು ಅವ್ರ ಡ್ಯಾನ್ಸ್ ಔಟ್ಫಿಟ್, ಬ್ಲೂ ಜೀನ್ಸ್, ಬ್ಲ್ಯಾಕ್ ಟೀ ಶರ್ಟ್, ಬ್ಲೂ ಜೀನ್ಸ್, ಬ್ಲ್ಯಾಕ್ ಟೀ ಶರ್ಟ್, ಆಮೇಲೆ ಕ್ರಾಕ್ಸ್. ಬ್ರೋ ಇದನ್ನು ಹಾಕಬೇಕು. ಆಮೇಲೆ ಬಾಯ್ಸ್ದು ಸೇಮ್ ಬೇರೆ ಔಟ್ಫಿಟ್. ನೆಕ್ಸ್ಟ್ ಸಂಜೆ 7:30ಗೆ ಇನ್ನೊಂದು ಕಾನ್ಸರ್ಟ್ ಇದೆ. ಯಾರು ಬರ್ತಾರೆ? ನಿಶನ್ ರೈ ಆ್ಯಂಡ್ ಬ್ಯಾಂಡ್. ಹೌದು, ಅದಕ್ಕೆ ಸಪ್ರೇಟ್. ಓಕೆ, ಬೈ. ಸೌತ್ ಕ್ಯಾಂಪಸ್ ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ದೊಡ್ಡದು ಇದು. ನಮ್ಮ ನಾರ್ತ್ ಕ್ಯಾಂಪಸ್ಗಿಂತ ಚೆಂದ ಇದೆ ಇಲ್ಲಿ. ಕ್ಲಾಸಸ್ ಎಲ್ಲ ಫುಲ್ ದೊಡ್ಡದಾಗಿದೆ, ಯಾರೂ ಇಲ್ಲ ಒಳಗೆ. ಗೈಸ್ ನನಗೂ ಕೊಡಿ ಸ್ವಲ್ಪ ನೀರು. ಹಾಂ, ಲಂಬರ್ ರೂಮ್ ಅಂದರೆ ಏನು? ಲಂಬರ್ ರೂಮ್ ಗೊತ್ತಿಲ್ಲ. ಏನಾದರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಕಮೆಂಟ್ ಮಾಡಿ. NI ಸ್ಟೂಡೆಂಟ್ಸ್ ಯಾರಾದರೂ ನೋಡ್ತಾ ಇದ್ದರೆ ಕಮೆಂಟ್ ಮಾಡಿ. ನಾವು ನಾರ್ತ್ ಕ್ಯಾಂಪಸ್ ಅವರು, ಸೌತ್ ಬಗ್ಗೆ ಗೊತ್ತಿಲ್ಲ, ಸ್ವಲ್ಪ ಕಮೆಂಟ್ ಮಾಡಿ. ನನಗೂ ಕೊಡಿ ಒಂಚೂರು ನೀರು. ನಮ್ಮದು ಡ್ಯಾನ್ಸ್ ಪರ್ಫಾಮೆನ್ಸ್ ಸ್ಟಾರ್ಟ್ ಆಯಿತು. ಆ್ಯಕ್ಚುಲಿ 6:45ಗೆ ನಮ್ಮದು ಟೈಮ್ ಇದ್ದಿದ್ದು, ಬಟ್ ಸ್ವಲ್ಪ ಡಿಲೇ ಆಯಿತು. ಫಸ್ಟ್ 2 ಸಾಂಗ್ಸ್ ಗರ್ಲ್ಸ್ ಮಾಡೋದು, ಆಮೇಲೆ ಬಾಯ್ಸ್ ಎಂಟ್ರಿ ಆಗುತ್ತೆ, ಆ ಥರ ಮಾಡಿದ್ದು ನಾವು. ಬಟ್ ಎಲ್ಲ ಸಾಂಗ್ಸು ಎಲ್ಲ ಹಾಕೋಕ್ಕಾಗಲ್ಲ, ಯಾಕಂದರೆ ಕಾಪಿರೈಟ್ ಆಗುತ್ತೆ ಅಂತ. ಲಾಸ್ಟಲ್ಲಿ ಡ್ಯಾನ್ಸ್ ಎಂಡಿಂಗಲ್ಲಿ ನಾವು ನಮ್ಮ ಪ್ರೊಫೆಸರ್ನ ಕೂಡ ಕರ್ಕೊಂಡು ಡ್ಯಾನ್ಸ್ ಮಾಡಿದ್ವಿ. ಲಾಸ್ಟಲ್ಲಿ ನಾವು ನಮ್ಮ ಪರ್ಫಾಮೆನ್ಸ್ ಹೆಂಗೆ ಬರುತ್ತೆ ಏನು ಅಂತ ಬ್ಯಾಕ್ ಸ್ಟೇಜಲ್ಲಂತೂ ಫುಲ್ ಟೆನ್ಷನ್ ಆಗ್ತಾಯಿತ್ತು. ನಮ್ದಿನ್ನ 2 ಪರ್ಫಾಮೆನ್ಸ್ ಇದೆ ಅಂದಾಗಲೇ ನಮ್ಗೆ ಆಲ್ರೆಡಿ ಟೆನ್ಷನ್ ಸ್ಟಾರ್ಟ್ ಆಗಿತ್ತು, ಹೆಂಗೆ ಏನು ಮಾಡ್ತೀವಿ ಅಂತ. ಯಾಕಂದರೆ ಫುಲ್ ಜನ ಇದ್ದರು, ಎಲ್ಲ ಚಿಯರ್ ಮಾಡ್ತಾಯಿದ್ರು ನಮಗೋಸ್ಕರ, ನಮ್ಮ ಫ್ರೆಂಡ್ಸ್ ಎಲ್ಲರೂ. ಆ ಧೈರ್ಯದ ಮೇಲೇ ನಾವು ಮಾಡಿದ್ವಿ. ಬಟ್ ಒಂಚೂರು ಮಿಸ್ಟೇಕ್ ಆಗಲಿಲ್ಲ, ಅದೊಂದು ಇದಾಯಿತು ನಮಗೆ. ಎಲ್ಲ ಪರ್ಫಾಮೆನ್ಸ್ ಚೆನ್ನಾಗಿ ಬಂತು ಅಂತ ಫ್ರೆಂಡ್ಸ್ ಎಲ್ಲರೂ ಹೇಳಿದ್ರು. ಸೊ ಖುಷಿ ಆಯಿತು.
ಹೇಳು ಹಾಯ್. ಹಾಯ್ ಹಾಯ್. ಇವಾಗ ನಮಗೆ ಸಿಕ್ಕಿದ್ದಾಳೆ ತನಿಷಾ ಆಫ್ಟರ್ ಅ ಲಾಂಗ್ ಟೈಮ್. ನೆನ್ನೆನೂ ಬಂದಿದ್ಲು, ಬಟ್ ನೆನ್ನೆ ಮೀಟ್ ಮಾಡೋಕ್ಕಾಗಿರಲಿಲ್ಲ. ಇವಾಗ ಮೀಟ್ ಮಾಡ್ತಾ ಇದ್ದೀವಿ. ನಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಆಯಿತು. ತುಂಬ ಚೆನ್ನಾಗಿ ಮಾಡಿದ್ವಿ. ಫುಲ್ಲು ಜೋಶಲ್ಲಿ ಕೊಡ್ಬೇಕು. ಎನರ್ಜೆಟಿಕ್ ಆಗಿ ಮಾಡಬೇಕಲ್ಲ, ಸೊ ಎನರ್ಜೆಟಿಕ್ ಆಗಿ ಮಾಡಿದ್ವಿ. ಆಮೇಲೆ ನನ್ನ ಕಾಸ್ಟ್ಯೂಮು ಚೇಂಜ್ ಆಗಿದೆ, ತೋರಿಸ್ತೀನಿ ಆಮೇಲೆ. ಫುಲ್ಲು ಬೇಗ ಫುಲ್ಲು ಹಿಂಗೆ ಫ್ಲಿಪ್ ಆಗಿ ಹೋಗಿದ್ದಾಳೆ. ಹಿಂಗೆ ಹೋಗಿ ಹಿಂಗೆ ಬರೋಷ್ಟು ಆಟೋಮೆಟಿಕ್ಕಾಗಿ ಹೋಗಿ ಅಂದರೆ ಪರ್ಫಾರ್ಮೆನ್ಸ್ ಮುಗಿತಿದ್ದಂಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಬಂದ್ಬಿಟ್ಟೆ. ಫುಲ್ ಶೆಕೆ ಆಗ್ತಾ ಇತ್ತು. ಲೈಕ್ ಕೊಂಬಿಟ್ಟು ಡ್ಯಾನ್ಸ್ ಮಾಡಿದ್ದೆ. ಅದಕ್ಕೆ ಹೇಳಿ ಬಾಯ್. दो पावभाजी ये वाला टू पावभाजी ಅದರಲ್ಲಿ ಒಂದು ಬರ್ತಡೆಗಾಗುತ್ತೆ, ಇನ್ನೊಂದು ಇದಕ್ಕೆ ಅಂತಾನೆ ಇಟ್ಕೊಂಡಿದ್ದೆ. ಟೂ ಪಾವभाजी ಪರ್ಫಾರ್ಮೆನ್ಸ್ ಮುಗಿತಿದ್ದಂಗೆ ತಕ್ಷಣ ಹಾಕೊಂಡಿದ್ದೆ ಓಕೆನಾ ಓಕೆ ಹುನೆ ಓಕೆ ಅಂತ ಹುನೆ ಮಾಡ್ತಾರೆ. हम ಅಮ್ಮ हम ಅಮ್ಮ ಇವತ್ತು ಡೇ 3 ಎತ್ನಿಕ್ ಡೇ. ಸೊ ಎಲ್ಲ ಬಂದಿದ್ದೀವಿ, ಇನ್ನೂ ಏನೂ ಸ್ಟಾರ್ಟ್ ಆಗಿಲ್ಲ. ಇಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ರೀಲ್ಸ್ ಮಾಡ್ತಾ ಇದ್ದಾರೆ. ಹೆವಿ ಬಿಸಿಲು, ಫುಲ್ ಸುಸ್ತಾಗ್ತಾ ಇದೆ ಇವಾಗಲೇ, ಇನ್ನೇನು ಸ್ಟಾರ್ಟೇ ಮಾಡಿಲ್ಲ, ಬಟ್ ಆದರೂ ಸುಸ್ತಾಗ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಆಲ್ರೆಡಿ ಜನ ಬಂದಿದ್ದಾರೆ, ಇಲ್ಲಿ ಅವ್ರು ರೀಲ್ಸ್ ಮಾಡ್ತಾ ಇದ್ದಾರೆ. ನಾವು ಹೋಗಬೇಕು, ಅಲ್ಲಿಗೆ ಹೋಗ್ತೀವಿ ಇವಾಗ. ಇವತ್ತು DJ ನೈಟ್ ಇದೆ. ಸೊ ಇದಕ್ಕೆ ಔಟ್ಫಿಟ್ ಬಂದು ನನ್ನ ಬರ್ತ್ಡೇ ಡ್ರೆಸ್ ಇತ್ತಲ್ಲ, ಅದನ್ನೇ ಔಟ್ಫಿಟ್ ಆಗಿ ನಾನು ಹಾಕ್ಕೊಂಡಿದ್ದೀನಿ. ಇನ್ನೂ ಏನೂ ಸ್ಟಾರ್ಟ್ ಆಗಿಲ್ಲ. ಆಯಿತು ಬರ್ತೀನಿ, ಇನ್ನೂ ಏನೂ ಸ್ಟಾರ್ಟ್ ಆಗಿಲ್ಲ. ಸೊ ಅದಕ್ಕೇನೆ ಆಚೆ ಕಡೆನೇ ನಿಂತಿದ್ದೀವಿ. ಒಳಗೆ ಹೋಗ್ಬೇಕು, ಇವಾಗ ಒಳಗೆ ಹೋಗ್ತೀವಿ. ಇನ್ನು ಯಾರೂ ಬಂದೇ ಇಲ್ಲ, ಖಾಲಿ ಹೊಡಿತಾ ಇದೆ. ಎಲ್ಲ DJಗೆ ಬರ್ತಾರೆ. DJ ನೈಟ್ದು ಏನೂ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಫಸ್ಟ್ ಮತ್ತು ಸೆಕೆಂಡ್ ಡೇಗಿಂತ ಥರ್ಡ್ ಡೇ ಅಲ್ಲಿ ತುಂಬ ಜನ ಬಂದಿದ್ದರು DJ ನೈಟ್ಗೆ. ಆಮೇಲೆ ವಿಡಿಯೋನೂ ಮಾಡೋಕ್ಕಾಗಲಿಲ್ಲ. ಆಮೇಲೆಲ್ಲ ಮನೆಗೆ ಬೇಗ ಹೊರಟ್ಬಿಟ್ವಿ. ನಾವು ಕೂಡ ಡ್ಯಾನ್ಸ್ ಏನೂ ಜಾಸ್ತಿ ಮಾಡಲಿಲ್ಲ, ತುಂಬ ಜನ ಇದ್ದರು ಅಂತ. ಇದಾಗಿತ್ತು 3 days ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.